ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಂಧ್ರದಲ್ಲಿ ಕೊರೋನಾ ಈಗ ಕೇಕೆ ಹಾಕ್ತಾ ಇದೆ. ರಾಜ್ಯದಲ್ಲೂ ಕೂಡ ಟೆನ್ಷನ್ ಹೆಚ್ಚಾಗ್ತಾ ಇದೆ. ಆಂಧ್ರದಲ್ಲಿ ಕೋವಿಡ್ ಸೋಂಕಿತರ ಸಾವು ಹಿನ್ನೆಲೆ ಆಂಧ್ರ ಕರ್ನಾಟಕ ಗಡಿ ಭಾಗದಲ್ಲಿ ಈಗ ಹೈ ಅಲರ್ಟ್ ಅನ್ನ ಘೋಷಣೆ ಮಾಡಿದ್ದಾರೆ. ಹಾಗಾದ್ರೆ ಯಾವ ರೀತಿ ಕಟ್ಟುನಿಟ್ಟಿನ ಎಚ್ಚರಿಕೆ ವಹಿಸಲಾಗ್ತಾ ಇದೆ, ಹೇಗೆ ತಪಾಸಣೆ ಮಾಡ್ತಿದ್ದಾರೆ ನೋಡ್ತಾ ಹೋಗೋಣ. ಆಂಧ್ರ ಪ್ರದೇಶದಲ್ಲಿ ಕೊರೋನಾ ಸೋಂಕಿತರು ಸಾವನ್ನಪ್ತಾ ಇದ್ದಾರೆ. ಹೀಗಾಗಿ ಕರ್ನಾಟಕದಲ್ಲೂ ಕೂಡ ಟೆನ್ಷನ್ ಹೆಚ್ಚಾಗಿದೆ. ಆಂಧ್ರ ಕರ್ನಾಟಕ ಗಡಿ ಭಾಗದಲ್ಲಿ ಹೈ ಅಲರ್ಟ್ ಅನ್ನ ಈಗಾಗಲೇ ಘೋಷಣೆ ಮಾಡಲಾಗಿದೆ. ಪಾವಗಡ ತಾಲೂಕಿನ ಗ್ರಾಮಗಳಲ್ಲಿ ತೀವ್ರ ನಿಗಾ ವಹಿಸ್ತಾ ಇದ್ದಾರೆ. ಮುಂಜಾಗ್ರತಾ ಕ್ರಮವಾಗಿ ಕ್ರಮ ಕೈಗೊಳ್ಳಬೇಕು ಅಂತ ಡಿಸಿ ಶುಭಾ ಕಲ್ಯಾಣ್ ಅವರು ಸೂಚನೆ ಕೊಟ್ಟಿದ್ದಾರೆ. ಯಾವ ರೀತಿ ಕಟ್ಟುನಿಟ್ಟಾಗಿ ಕ್ರಮವನ್ನ ಪಾಲಿಸ್ತಿದ್ದಾರೆ ಅಂದ್ರೆ ಬರೋ ಹೋಗೋರ್ ಬಗ್ಗೆ ನಿಗಾ ವಹಿಸ್ತಾರೆ. ಆಂಧ್ರ ಪ್ರದೇಶದಿಂದ ಕರ್ನಾಟಕಕ್ಕೆ ಬರ್ತಾರೆ ಅಂದ್ರೆ ಅವ್ರನ್ನ ತಪಾಸಣೆ ಮಾಡಲಾಗುತ್ತೆ. ಅವ್ರ ಟ್ರಾವೆಲ್ ಜರ್ನಿ ಏನಾದ್ರು ಸೋಂಕಿತರ ಕೊರೋನಾ ಇದೆಯಾ ಅದೆಲ್ಲದ್ರ ಬಗ್ಗೆ ಕೂಡ ಪರೀಕ್ಷೆ ಮಾಡ್ತಾರೆ. ಪಾವಗಡದ ಗಡಿ ಭಾಗದಲ್ಲಿ ಆರೋಗ್ಯ ಇಲಾಖೆ ಸಿಬ್ಬಂದಿ ಈಗ ತಪಾಸಣೆ ಮಾಡ್ತಾ ಇರೋದು. ರಾಜವಂತಿ, ನಾಗಲಮಡಿಕೆ, ಕೊಡಮಡುಗು ಭಾಗದ ಜನರ ಆರೋಗ್ಯ ತಪಾಸಣೆಯನ್ನ ಮಾಡ್ತಿದ್ದಾರೆ. ಆಂಧ್ರ ಪ್ರದೇಶದಿಂದ ಬರುವವರ ಆರೋಗ್ಯ ತಪಾಸಣೆ ಮಾಡ್ತಾ ಇರುವಂತ ಸಿಬ್ಬಂದಿ ಆಶಾ ಕಾರ್ಯಕರ್ತೆಯರೊಂದಿಗೆ ಆರೋಗ್ಯ ಇಲಾಖೆ ಸಿಬ್ಬಂದಿಯಿಂದ ತಪಾಸಣೆಯನ್ನ ಮಾಡಿಸಲಾಗ್ತಾ ಇದೆ. ತುರ್ತು ಸಭೆಯನ್ನ ನಡೆಸಿ ಕಟ್ಟುನಿಟ್ಟಿನ ಸೂಚನೆ ನೀಡಿರುವಂತ ಜಿಲ್ಲಾಧಿಕಾರಿ ಯಾರೇ ಆಂಧ್ರ ಪ್ರದೇಶದಿಂದ ಬಂದರೂ ಕೂಡ ಅವರ ಆರೋಗ್ಯ ತಪಾಸಣೆ ಮಾಡಲಾಗುತ್ತೆ. ಅವರಿಗೇನಾದ್ರೂ ಕೊರೋನಾ ಸೋಂಕಿದೆಯಾ, ಅವ್ರ ಟ್ರಾವೆಲ್ ಜರ್ನಿ ಏನು, ಅಥವಾ ಅವರೇನಾದ್ರೂ ಚಿಕಿತ್ಸೆಗೆ ಒಳಗಾಗಿದ್ರಾ, ಆ ಥರದ ಲಕ್ಷಣಗಳೇನಾದರೂ ಇದ್ರೆ ಅವರನ್ನ ಕ್ವಾರಂಟೈನ್ ಮಾಡಲಾಗುತ್ತೆ. ಹಾಗಾಗಿ ಎಲ್ಲ ರೀತಿಯಲ್ಲೂ ತಪಾಸಣೆ ಮಾಡಲಾಗ್ತಾ ಇದೆ. ಜನರಿಗೂ ಕೂಡ ಒಂದು ಸೂಚನೆ ಏನಪ್ಪಾ ಅಂದ್ರೆ, ಗುಂಪಾಗಿ ನೀವು ಸೇರ್ಕೊಳ್ತಾ ಇದ್ದೀರಿ, ಎಲ್ಲಾದ್ರೂ ಸಭೆ ಸಮಾರಂಭಗಳಿಗೆ ಹೋಗ್ತಾ ಇದ್ದೀರಿ ಅಂದ್ರೆ ಆದಷ್ಟು ಮಾಸ್ಕ್ ಅನ್ನ ಧರಿಸಿ ಅಂತ. ಯಾರಿಂದ ಯಾವ ಸೋಂಕು ಬರುತ್ತೆ ಹೇಳೋದಕ್ಕಾಗಲ್ಲ. ಕೊರೋನಾ ಲಕ್ಷಣಗಳು ಇದ್ರೂ ಕೂಡ ಲೇಟಾಗಿ ಗೊತ್ತಾಗಬಹುದು. ಹಾಗಾಗಿ ಆದಷ್ಟು ಮಾಸ್ಕ್ ಧರಿಸಿ, ಗುಂಪಿನಿಂದ ಅಂತರ ಕಾಪಾಡಿಕೊಳ್ಳಿ. ಹಿಂದೆ ಕೊರೋನಾ ಟೈಮಲ್ಲಿ ಏನೆಲ್ಲ ರೂಲ್ಸ್ ಇದೆಯೋ ಅದೇ ಈಗಲೂ ಕೂಡ ಅಪ್ಲೈ ಆಗುತ್ತೆ. ಆಂಧ್ರದಲ್ಲಿ ನೋಡಿ, ಕೋವಿಡ್ ಸೋಂಕಿತರ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಅಷ್ಟೇ ಅಲ್ಲ, ಸಾವನ್ನಪ್ಪುವವರ ಸಂಖ್ಯೆಯಲ್ಲೂ ಕೂಡ ಏರಿಕೆ ಆಗ್ತಾ ಇದೆ. ಇದರಿಂದ ಈಗ ಕರ್ನಾಟಕಕ್ಕೂ ಆತಂಕ. ಕಾರಣ ಆಂಧ್ರ ಪ್ರದೇಶ ಆಗಲಿ, ತಮಿಳುನಾಡು ಆಗಲಿ ನಮ್ಮ ರಾಜ್ಯಕ್ಕೂ ಬಹಳ ನಂಟು. ಆಗಾಗ ಬರ್ತಿರ್ತಾರೆ, ಹೋಗ್ತಿರ್ತಾರೆ. ಇದರಿಂದ ಸಮಸ್ಯೆಗಳಾಗುತ್ತೆ ಅಂತ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಯೋಗೇಶ್. ಕೊರೋನಾ ಸಂದರ್ಭವನ್ನ ನೆನ್ಸ್ಕೊಂಡ್ರೆ ಎಂಥವ್ರಿಗೂ ಕೂಡ ನರಕ ನೆನಪಾಗುತ್ತೆ. ಈಗ ಮತ್ತೆ ಅಂಥದ್ದೇ ಪರಿಸ್ಥಿತಿ ಎದುರಾಗ್ತಾ ಇದೆ. ಸದ್ಯ ಗಡಿ ಭಾಗದಲ್ಲಿ ಯಾವ ರೀತಿ ಕಟ್ಟುನಿಟ್ಟಿನ ಎಚ್ಚರಿಕೆ ವಹಿಸಲಾಗ್ತಿದೆ, ಏನೆಲ್ಲ ಪ್ರೊಸೀಜರ್ಸ್ ಮೇಂಟೈನ್ ಮಾಡ್ತಿದ್ದಾರೆ? ಸೌಖ್ಯ, ತುಮಕೂರು ಜಿಲ್ಲೆಯ ಗಡಿನಾಡು ಆಂಧ್ರದಿಂದ ಬರ್ತಕ್ಕಂಥ ಮತ್ತೆ ಗಡಿ ಭಾಗದ ಗ್ರಾಮಗಳಿಂದ ತುಮಕೂರಿಗೆ ಅಂದ್ರೆ ಪಾವಡಕ್ಕೆ ಬರ್ತಕ್ಕಂಥ ಜನರನ್ನ ಅಲ್ಲಿಯ ತಾಲೂಕು ಆಡಳಿತ ಮತ್ತೆ ಅಲ್ಲಿಯ ಆರೋಗ್ಯ ಸಿಬ್ಬಂದಿಗಳು ಥರ್ಮಾಮೀಟರ್ ಇಟ್ಟು ಒಂದು ಆರೋಗ್ಯ ತಪಾಸಣೆ ಮಾಡ್ತಾ ಇದ್ದಾರೆ. ಯಾರೆಲ್ಲ ಹೊರಗಡೆ ಬರ್ತಾರೆ ಅವರನ್ನ ಒಂದು ಬಾರಿ ಅವರ ಹೆಸರು ಮತ್ತೆ ಮೊಬೈಲ್ ನಂಬರ್ನ ತೆಗೆದುಕೊಳ್ಳಲಾಗ್ತಿದೆ. ಮತ್ತೆ ಅವ್ರಿಗೆ ಯಾವ್ದಾದ್ರು ಸಿಂಪ್ಟಮ್ಸ್ ಗಳಿದೆಯಾ, ಲಕ್ಷಣಗಳಿದೆಯಾ, ಈ ತರದೆಲ್ಲವನ್ನು ಕೂಡ ಅಲ್ಲಿನ ಸ್ಥಳೀಯ ವೈದ್ಯಾಧಿಕಾರಿಗಳು ಮತ್ತೆ ನರ್ಸ್ಗಳು ಅದನ್ನ ಆಶಾ ಕಾರ್ಯಕರ್ತರಿಗೆ ಮಾಡ್ತಾ ಇದ್ದಾರೆ. ಹಿಂದೆ ಕೂಡ ತುಮಕೂರು ಜಿಲ್ಲೆಯಲ್ಲಿ ಮೊದಲು ಕಾಣಿಸ್ಕೊಂಡಿದ್ದು ಶಿರಾದಲ್ಲಿ ಕೋವಿಡ್ ಕಾಣಿಸ್ಕೊಂಡಿತ್ತು. ಅದೇ ರೀತಿಯಾಗಿ ಈಗಾಗಲೇ ತುಮಕೂರಿನ ಜಿಲ್ಲಾಧಿಕಾರಿ ಶುಭಾ ಕಲ್ಯಾಣ್ ಅವರು ಸಾಕಷ್ಟು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ವಿಡಿಯೋ ಕಾನ್ಫರೆನ್ಸ್ ಮೂಲಕ ಪಾವಗಡ ತಾಲೂಕಿನ ಗಡಿಭಾಗದ ಎಲ್ಲಾ ಗ್ರಾಮ ಪಂಚಾಯತಿ ಮತ್ತೆ ತಹಶೀಲ್ದಾರ್ ಜೊತೆ ಮಾತನಾಡಿ ಅಲ್ಲಿ ಏನೆಲ್ಲ ಅಗತ್ಯ ಕ್ರಮಗಳನ್ನ ಕೈಗೊಳ್ಳೋದಕ್ಕೆ ಸೂಚನೆಯನ್ನ ಕೊಟ್ಟಿದ್ದಾರೆ. ಮತ್ತೆ ಕೋವಿಡ್ ನಿಂದ ಸಾಕಷ್ಟು ಸಾವು ನೋವು ಸಂಭವಿಸಿದ್ದು ಹಿಂದೆ ಕೂಡ ಅದೆಲ್ಲವನ್ನು ಪರಿಗಣನೆ ಮಾಡಿ ಸಾಕಷ್ಟು ಎಚ್ಚರಿಕೆಯಿಂದ ಇರುವಂತೆ ಅಲ್ಲಿ ಸ್ಥಳೀಯ ಆಡಳಿತಕ್ಕೆ ಜಿಲ್ಲಾಧಿಕಾರಿಗಳು ಸೂಚನೆಯನ್ನ ಕೊಟ್ಟಿದ್ದಾರೆ. ಹಾಗಾಗಿ ಹೆಚ್ಚಿನ ನಿಗಾದಲ್ಲಿ ಆ ಗಡಿ ಭಾಗದಿಂದ ಪಾವಗಡದಿಂದ ಅಂತ ಈ ಭಾಗದಲ್ಲಿ ತುಮಕೂರು ಜಿಲ್ಲೆಗೆ ಪ್ರವೇಶ ಮಾಡ್ತಾರೆ ಅವರ ಮೇಲೆ ತೀವ್ರ ನಿಗಾವನ್ನ ಮಾಡ್ಲಾಗ್ತಾ ಇದೆ. ಒಟ್ಟಲ್ಲಿ ಜಿಲ್ಲಾಡಳಿತ ಯಾವುದೇ ರೀತಿಯ ಸೋಂಕು ಹರಡದಂತೆ ಅದು ತುಮಕೂರು ಮತ್ತೆ ಪಾವಗಡ ಮತ್ತೆ ತುಮಕೂರಿಗೆ ಹರಡದಂತೆ ಹೆಚ್ಚಿನ ಕ್ರಮ ವಹಿಸೋದಕ್ಕೆ ಎಲ್ಲ ಅಗತ್ಯ ಕ್ರಮಗಳನ್ನ ಕೈಗೊಳ್ಳಲಾಗಿದೆ. ಥ್ಯಾಂಕ್ ಯು ಯೋಗೇಶ್ ಡೀಟೇಲ್ಸ್ಗೆ.